स्कूल की सख्ती या ज्यादा दबाव। 8 क्लास की एक तालिबा ने अपनी जिंदगी खत्म कर ली। बेंगलुरु से एक दिल को झिझोड़ देने वाला वाकया सामने आया है, जहां 8th क्लास की एक तालिबा ने खुदकुशी कर ली। लड़की के वालिदैन का इल्जाम है कि स्कूल के टीचिंग स्टाफ की सख्ती और बार बार जलील करने की वजह से उनकी बेटी जहनी दबाव में थी। शिकायत के मुताबिक टीचर छोटी छोटी बातों पर बच्चों को डांटती थी, उन्हें सबके सामने शर्मिंदा करती थी और 20 रुपये जुर्माना भी लगाती थी। इतना ही नहीं, बच्चों से एक ही जुमला "आई विल नॉट रिपीट दिस मिस्टेक" कई बार लिखवाया जाता था। मरहुमा तालिबा और उसकी क्लास के दूसरे बच्चों ने भी अपनी शिकायत में टीचर के सख्त रवैये का जिक्र किया है। पुलिस ने केस दर्ज कर लिया है और मामले की जांच जारी है। स्कूल इंतजामिया से भी पूछताछ जारी है। ಕೈಗೊಳ್ತಿದ್ದೀರಾ? ಆನೇಕಲ್ ತಾಲೂಕು ಸರ್ಕಾರಿ ಪ್ರೌಢಶಾಲೆ ಮರಸೂರು ಈ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ನಿನ್ನೆ ಘಟನೆ ಒಂದು ಆತ್ಮಹತ್ಯೆ ಬಗ್ಗೆ ನಮಗೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಶಾಲೆಗೆ ಭೇಟಿ ಮಾಡಿ ಏನು ಘಟನೆಗೆ ಏನು ಕಾರಣ ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಾನು ನಮ್ಮ ತ್ರಿಸದಸ್ಯರ ಸಮಿತಿಯನ್ನು 3 ಮೆನ್ ಕಮಿಟಿಯನ್ನು ನೇಮಕ ಮಾಡಿ ಅದರ ಒಂದು ವರದಿಯನ್ನು ನಾನು ಕೇಳೋದಕ್ಕೆ ಈಗಾಗಲೇ ಬೆಳಿಗ್ಗೆನೇ ಸಹ ನಮ್ಮ ಸಮಿತಿ ಬಂದಿದೆ, ನಾನು ಬಂದಿದ್ದೀನಿ. ನೆನ್ನೆನೂ ಬಿ ಒ ಅವ್ರಿಗೆ ಹೇಳಿ ಏನು ಇದ್ರ ಬಗ್ಗೆ ಯಾಕೆ ಈ ಘಟನೆ ಆಗಿದೆ, ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಸಹ ನಾನು ಅವರಿಗೆ ವರದಿ ಕೇಳಿದ್ದೀನಿ. ಸೊ ಹಾಗಾಗಿ ಈ ವರದಿ ಆಧಾರದ ಮೇಲೆ ನಾನು ಯಾರು ತಪ್ಪಿತಸ್ಥರಿದ್ದೂ ಸಹ ನಮ್ಮ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿ ಅವರು ಕ್ರಮ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಸರ್. ಪೋಷಕರಿಗೂ ನೇರವಾಗಿಯೇ ಮುಖ್ಯ ಶಿಕ್ಷಕಿ ಸುಜಾತನೆಯಿಂದಲೇ ಈ ಥರದ ಘಟನೆ ಆಗಿರೋದಂತ. ಸೊ ಆ ಥರದ ಘಟನೆ ಇಟ್ಕೊಂಡೇ ಇದು ಇನ್ವೆಸ್ಟಿಗೇಷನ್ ಇದು ಬಂದಾಗ ಮಕ್ಕಳು ಎಲ್ಲ ಒಂದು ಕಡೆಗೆ ಭಯಭೀತ ಆಗ್ತಾರೆ. ಈ ವಿಚಾರಣೆ ಮಾಡೋದಕ್ಕಾಗೋದಿಲ್ಲ. ಸೊ ಅವ್ರನ್ನ ಸಸ್ಪೆಂಡ್ ಮಾಡಿ ವಿಚಾರಣೆ ಮಾಡೋದಕ್ಕೆ ಆ ಥರದ್ದು ಏನಾದರೂ ಇಲ್ಲ, ಈಗಾಗಲೇ ಪೇರೆಂಟ್ಸು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸ್ ತನಿಖೆನೂ ಅದನ್ನು ನಡೀತದೆ. ಸೊ ಅದರ ಆಧಾರದ ಮೇಲೂ ಸಹ ಕ್ರಮ ಆಗುತ್ತೆ. ಜೊತೆಗೆ ನಮ್ಮ ಇಲಾಖೆಯಿಂದನೂ ಸಹ ಏನು ವರದಿ ಕೊಡ್ತಾರೋ ನಮ್ಮ ಬಿ ಒ ಮತ್ತು ಸಮಿತಿ, ಅದ್ರ ಮೇಲೂ ಸಹ ನಾನು ಮೇಲಧಿಕಾರಿಗಳಿಗೆ ವರದಿ ಕೊಟ್ಟು ಯಾರು ತಪ್ಪಿತಸ್ಥರಿದ್ರು ಅವ್ರ ಮೇಲೆ ಕ್ರಮ ಮಾಡ್ತೀವಿ. ನಿನ್ನೆ ಮಾಧ್ಯಮಗಳಿಗೆ ಏನು ಬೈಟ್ ಕೊಟ್ಟಿದ್ರು ಮಕ್ಕಳು, ಇವತ್ತು ಗೈರು ಹಾಜರಾಗಿದ್ದಾರೆ. ಅಂದರೆ ಏನು ಮಕ್ಕಳು ಅಧಿಕಾರಿಗಳು ಬಂದಾಗ ಏನಾದರೂ ಹೇಳ್ಬಿಡ್ತಾರಾ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನೂ ಕೂಡ ಶಾಲೆಗೆ ಬರಬೇಡಿ ಅಂತ ಹೇಳಿದ್ದಾರೆ ಅಂತ ಆರೋಪ ಬರ್ತಿದೆ. ಇಲ್ಲ, ಅದಕ್ಕೆ ನಾವು ಅದನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗ್ಬಾರ್ದು ಅಷ್ಟೇ. ನೀವೆಲ್ಲೇನಾದ್ರು ಡಿಸಿಷನ್ ತಗೊಂಡಿಲ್ಲ ಸರ್, ನಾನು ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತೀನಿ ಸರ್. ಆ ಮಗು ಸ್ಕೂಲ್ಗೆ ಹೋಗಲ್ಲ, ಬರಲ್ಲ ಅಂತಿದೆ ಸರ್. ಆ ಮಗು ಬಂದು ಎಲ್ಲ ಮಾಡಿದ್ಮೇಲೆ ಅಟ್ಲೀಸ್ಟ್ ಹೋದ್ರು ಇದಿರುತ್ತಲ್ವಾ, ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಿಗುತ್ತೆ ತಾನೆ. ಆಗ್ಬಾರ್ದು ಅಷ್ಟೇ. ನೀವೆಲ್ಲೇನಾದ್ರು ಡಿಸಿಷನ್ ತಗೊಂಡಿಲ್ಲ ಸರ್, ನಾನು ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತೀನಿ ಸರ್. ಆ ಮಗು ಸ್ಕೂಲ್ಗೆ ಹೋಗಲ್ಲ, ಬರಲ್ಲ ಅಂತಿದೆ ಸರ್. ಆ ಮಗು ಬಂದು ಎಲ್ಲ ಮಾಡಿದ್ಮೇಲೆ ಅಟ್ಲೀಸ್ಟ್ ಹೋದ್ರು ಇದಿರುತ್ತಲ್ವಾ, ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಿಗುತ್ತೆ ತಾನೆ.